ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ನೀವು ನೋಡ್ಬೋದು. VA ಪರೀಕ್ಷೆಗಳಿಗೆ 15ನೇ ತರಗತಿಯನ್ನು ನಾನು ಮಾಡೋದಕ್ಕೆ ಹೊರಟಿದ್ದೇನೆ. ಸ್ವಲ್ಪ ವಾಯ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕೂಡ ಸ್ವಲ್ಪ ಸೇಮ್ ಪ್ರಾಬ್ಲಮ್ ಇದೆ, ಹುಷಾರಿಲ್ಲ. ಬಟ್ ಆದರೂ ಕೂಡ ತರಗತಿಗಳನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು, ಅದಕ್ಕಾಗಿ ಮಾಡ್ತಾ ಇದ್ದೀವಿ. VA ಪರೀಕ್ಷೆಗೆ ಇವತ್ತಿನ 15ನೇ ತರಗತಿ. VA ಪರೀಕ್ಷೆಗೆ ಯಾವ ರೀತಿ ನಾವು ತರಗತಿಗಳನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನೀವು ನೋಡ್ಕೊಳ್ತಾ ಹೋಗಿ, ನಿಮಗೆ ಪಕ್ಕಾ ಯೂಸ್ ಆಗುತ್ತೆ. ಮಿನಿಮಮ್ ಎಕ್ಸಾಮ್ ಆಗೋದಕ್ಕಿಂತ ಮುಂಚೆ ಅರೌಂಡ್ 150 ಕ್ಲಾಸಸ್ ಅಂತೂ ಮಿನಿಮಮ್ ಮಾಡಿಕೊಡ್ತೀವಿ. ಈಗ 15ನೇ ತರಗತಿ, ನೀವು ಜಾಸ್ತಿ ಆದಮೇಲೆ ನಿಮಗೆ ನೋಡೋದಕ್ಕೆ ಆಗೋದಿಲ್ಲ. ಈಗಲೇ ಕಂಟಿನ್ಯೂಸ್ ಆಗಿ ನಮ್ದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಓನ್ಲಿ 25 to 30 ಮಿನಿಟ್ಸ್ ಒಳಗಡೆ ನಿಮಗೆ ತರಗತಿ ಮುಗಿಯುತ್ತೆ. ಜಾಸ್ತಿ 1 hour 2 hour ಕ್ಲಾಸ್ ಕೇಳಿಬಿಟ್ರೆ ಕೊಟ್ಬಿಟ್ಟಿವಿ ಅಂತ ಅಂದರೆ ನೀವು ಕೂಡ ನೋಡೋದಿಲ್ಲ. ಅದಕ್ಕೆ ಜಾಸ್ತಿ ಆಗಿಬಿಡುತ್ತೆ ಅಂತ ನಾವು ಇಷ್ಟೇ ಮಾಡ್ತಿದ್ದೀವಿ. ಮತ್ತು ಸ್ವಲ್ಪ ನೋಡಿದರೂ ಕೂಡ ನಿಮಗೆ ಇಷ್ಟು ಗೊತ್ತಾದರೆ ಸಾಕು ಅನ್ನೋ ಥರ ನಾವು ಕ್ಲಾಸಸ್ಸನ್ನು ಮಾಡ್ತಿದ್ದೀವಿ. ಇದರ ಜೊತೆಗೆ ನೀವೇನು ಮಾಡಿ ಅಂತ ಅಂದರೆ, ನಮ್ಮ ಒಂದು ಬ್ಯಾಚ್ ಏನಿದೆ ಅಲ್ವಾ, ಈ ಒಂದು ಬ್ಯಾಚ್ ತೊಗೊಂಡು ನೀವೇನಾದರೂ ಕ್ಲಿಯರ್ ಕಟ್ ನಾನು ಓದಲೇಬೇಕು ತೊಗೊಳ್ಳೇಬೇಕು ಎಂಬತಕ್ಕಂಥವ್ರು ಈ ಬ್ಯಾಚ್ ತೊಗೊಳ್ಳಿ. ಬ್ಯಾಚ್ ತೊಗೊಂಡ್ಬಿಟ್ಟು ನಿಮಗೆ ಇಲ್ಲಿ ಇರ್ತಕ್ಕಂಥ PDF ಓದ್ಕೊಂಡು ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿರೋ ಸ್ಕ್ಯಾನರ್ ಮುಖಾಂತರ 501 ರೂಪಾಯಿ ಬ್ಯಾಚ್ ಪ್ರೈಸ್ ಇರುತ್ತೆ. ಪೇ ಮಾಡಿಕೊಂಡು ನೀವು PDF ಪಡ್ಕೋಬೋದು. ತುಂಬ ಜನ ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ ಆಲ್ರೆಡಿ. ನೀವು ಕೂಡ ಯಾರಾದರೂ ತೊಗೊಳ್ಳೋದಿದ್ರೆ ಎಲ್ಲರೂ ಕೂಡ ಇದನ್ನು ತೊಗೊಂಡು ಓದ್ಕೋಬೋದು. ಓಕೆನಾ? ಸಾರಿ, ಇವತ್ತು ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ. ಏನಾದರೂ ಮಧ್ಯದಲ್ಲಿ ಇಂಟರಪ್ಷನ್ ಆದರೆ, ನಿಮಗೇನಾದರೂ ಅಂದರೆ ಕ್ಲಾಸಸ್ ನಡಿಬೇಕಾದ್ರೆ ನಾನೇನಾದರೂ ಕೆಮ್ಮಿದ್ರೆ, ನಿಮಗೇನಾದರೂ ಇಂಟರಪ್ಟ್ ಆದರೆ ಅದಕ್ಕೆ ಈಗಲೇ ಸಾರಿ ಕೇಳಿಬಿಡ್ತೇನೆ. ನಿಮಗೇನಾದರೂ ಆ ಥರ ಇಂಟರಪ್ಟ್ ಆಯಿತು ಅಂತಂದರೆ ಪ್ಲೀಸ್ ನಮಗೆ ಕ್ಷಮಿಸಿ ಮೊದಲು. ಓಕೆನಾ? ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡ್ಕೊಂಬಿಡೋಣ. ಈಗ ಏನಾದರೂ ಬ್ಯಾಚ್ ತೊಗೊಳ್ಳೋರಿದ್ರಿ ಅಂತಂದರೆ ಬ್ಯಾಚ್ ತೊಗೊಳ್ಳಿ. ನಿಮಗೇನಾದರೂ ಕರೆಂಟ್ ಅಫೇರ್ಸ್, ಬರೀ ಕರೆಂಟ್ ಅಫೇರ್ಸ್ ಬ್ಯಾಚ್ ಬೇಕು ಅಂತಾರೆ 60 ರೂಪಾಯಲ್ಲಿ ಕರೆಂಟ್ ಅಫೇರ್ಸ್ ಬ್ಯಾಚನ್ನು ಕೂಡ ಕೊಡ್ತಿದ್ದೀವಿ. ಓನ್ಲಿ ಸಂಪೂರ್ಣವಾಗಿ 6 ತಿಂಗಳ ಕರೆಂಟ್ ಅಫೇರ್ಸ್ ಇರುತ್ತೆ. ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು, ತೊಗೋಬೋದು. ಓಕೆನಾ? ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆಗೆ ಹೋಗೋಣ. ಏನಪ್ಪ ಅಂತಂದರೆ, 2 ದಿನಗಳಿಂದ ನಾವು ಏನಪ್ಪ ಮಾಡ್ತಿದ್ವಿ ಅಂತ ಅಂದರೆ ವಿಜಯನಗರವನ್ನೇ ನೋಡ್ತಾ ಇದ್ವಿ ಕಂಟಿನ್ಯೂಸ್ ಆಗಿ. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ 4 ವಂಶಗಳು ಬರ್ತವೆ. ಆ ಒಂದು ವಂಶಗಳ ಬಗ್ಗೆ ನಾವು ತರಗತಿಗಳನ್ನು ಮಾಡ್ತಾ ಹೋಗ್ತಾ ಇದ್ವಿ. ಸ್ವಲ್ಪ ದೊಡ್ಡದಾಗಿಬಿಡ್ತು ಕ್ಲಾಸು. ಅಂದರೆ ಆಲ್ರೆಡಿ 2 ದಿನ ವಿಜಯನಗರನೇ ಆಯಿತು. ಇವತ್ತು ಕೂಡ ವಿಜಯನಗರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ಮಾಹಿತಿ ಇದೆ. ಅಂದರೆ ಅರವೀಡು ಡೈನಸ್ಟಿ ಅಥವಾ ಅರವೀಡು ರಾಜವಂಶವನ್ನು ನಾವು ಇನ್ನೂ ಕೂಡ ನೋಡಿಲ್ಲ. ಅರವೀಡು ರಾಜವಂಶ ಏನಿದೆ, ತಾಳಿಕೋಟೆ ಯುದ್ಧ ಏನಾಗುತ್ತೆ 1565ರಲ್ಲಿ. ಈ ಒಂದು ಯುದ್ಧ ಆದ ನಂತರ ಈ ಒಂದು ಅರವೀಡು ರಾಜವಂಶ ಏನು ಬರುತ್ತೆ 1570 ಅಂತಾನೆ ಅನ್ಕೊಳ್ಳಿ, 70-71ರಲ್ಲಿ ಸ್ಥಾಪನೆ ಆಗುತ್ತೆ. ಸ್ವಲ್ಪ 5 ವರ್ಷ ಏನಾಗುತ್ತೆ ಅಂತ ಅಂದರೆ ಬಹುಮನಿ ಸುಲ್ತಾನರು ಎಲ್ಲ ಒಂದು ಜಾಗವನ್ನು ಆಳ್ವಿಕೆಯನ್ನು ಮಾಡ್ತಾರೆ. ನೆಕ್ಸ್ಟ್ ತಿರುಮಲ ಎಂಬತಕ್ಕಂಥ ವ್ಯಕ್ತಿ, ತಿರುಮಲ ಎಂಬತಕ್ಕಂಥ ರಾಜ ಈ ಒಂದು ಅರವೀಡು ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ. ಇದ್ರ ಬಗ್ಗೆ ಎಲ್ಲವನ್ನು ಕೂಡ ನಾವು ನೋಡ್ಕೊಳ್ತಾ ಹೋಗೋಣ. ಅರವೀಡು ರಾಜವಂಶ ಮತ್ತು ಇಲ್ಲಿ ಇನ್ನೊಂದು ಯಾವುದು ಮೇಯ್ನ್ ಆಗಿ ಓದ್ಬೇಕಾಗಿರ್ತಕ್ಕಂಥ ರಾಜವಂಶಗಳು ಯಾವುದಪ್ಪ ಅಂತ ಅಂದರೆ ಸಂಗಮ ರಾಜವಂಶ. ಸಾಳುವ ಕೂಡ ಜಾಸ್ತಿ ಬರಲ್ಲ. ಸಾಳುವ ರಾಜವಂಶ ಕೂಡ ನೀವು ಸ್ವಲ್ಪ ಏನಪ್ಪ ಅಂತ ಅಂದರೆ 1485ರಿಂದ 1503 ಸ್ವಲ್ಪ ಇಸ್ವಿ ಆಯಿತು. ಅದನ್ನು ಅಂದರೆ ಸಾಳುವ ರಾಜವಂಶವನ್ನು ಸ್ಥಾಪನೆ ಮಾಡಿದವರು ಯಾರು, ಸ್ವಲ್ಪ ಸಣ್ಣ ಮಾಹಿತಿಗಳು ಇರ್ತವೆ, ಅದನ್ನು ನೋಡಿಕೊಂಡ್ರು ಸಾಕು. ನೆಕ್ಸ್ಟು ಅದಾದಮೇಲೆ ತುಳುವ ರಾಜವಂಶ ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಅರವೀಡು ರಾಜವಂಶನೂ ಕೂಡ ಅಷ್ಟೇನು ಇಂಪಾರ್ಟೆಂಟ್ ಇರಲ್ಲ. ಇಸ್ವಿ ಗೊತ್ತಿದ್ರೆ ಸಾಕು. 1565ರಿಂದ 1646 ಇಷ್ಟು ಗೊತ್ತಿದ್ರೆ ಸಾಕು. ಮತ್ತು ಇಲ್ಲಿ ಯಾರ್ಯಾರು ರಾಜರು ಸ್ಥಾಪನೆ ಮಾಡಿದ್ರು, ಕೊನೆ ರಾಜ ಯಾರು, ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ಅನ್ಸುತ್ತೆ ಇದರಲ್ಲಿ. ಆದರೆ ತುಳುವ ರಾಜವಂಶದಲ್ಲಿ ಕೃಷ್ಣದೇವರಾಯ ಅಂತ ಬಂದಾಗ ಇದ್ರ ಮೇಲೆ ತುಂಬ ಪ್ರಶ್ನೆ ಬರುತ್ತೆ. ಈ ರಾಜನ ಮೇಲೆ ತುಂಬ ಕ್ವಶನ್ ಬರುತ್ತೆ. ಅಷ್ಟದಿಗ್ಗಜರ ಮೇಲೆ ಕ್ವಶನ್ ಬರುತ್ತೆ, ಅಷ್ಟದಿಗ್ಗಜರ ಕೃತಿಗಳ ಮೇಲೆ ಕ್ವಶನ್ ಬರುತ್ತೆ. ಅದಕ್ಕಾಗಿ ಇದನ್ನು ಸ್ವಲ್ಪ ನೀವೇನು ಮಾಡಬೇಕು, ಓದ್ಕೋಬೇಕಾಗಿರ್ತದೆ. ತುಂಬ ಇಂಪಾರ್ಟೆಂಟ್ ಇದು, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕೂಡ ಹೌದು. ಕೃಷ್ಣದೇವರಾಯನ ಒಂದು ಕಾಲ ಅಂತ ಬಂದಾಗ 1509ರಿಂದ 1529ರವರೆಗೆ ಅವನೇನು ರಾಜ್ಯಭಾರವನ್ನು ಮಾಡ್ತಾನೆ, ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಒಂದೊಂದು ವರ್ಷ ಕೂಡ ತುಂಬ ಇಂಪಾರ್ಟೆಂಟು. 1510ರಲ್ಲಿ ಏನಾಗುತ್ತೆ ಅಂತಾನೆ ಪೋರ್ಚುಗೀಸರು ಗೋವಾವನ್ನು ಬಿಜಾಪುರದ ಒಂದು ಸುಲ್ತಾನರಿಂದ ಏನಪ್ಪ ಮಾಡ್ತಾರೆ ಅಂತಾನೆ ವಶಪಡಿಸ್ಕೊಳ್ತಾರೆ. ಅದು ಕೂಡ ಇಂಪಾರ್ಟೆಂಟ್. ಅದಕ್ಕಾಗಿ ಒಂದೊಂದು ವರ್ಷ ಕೂಡ ತುಂಬ ಇಂಪಾರ್ಟೆಂಟು. 1520ರಲ್ಲಿ ರಾಯಚೂರು ದೋಆಬ್ ಪ್ರದೇಶವನ್ನು ಕೃಷ್ಣದೇವರಾಯ ಗೆದ್ಕೊಳ್ತಾನೆ. ಅಂದರೆ ಯಾರಿಂದ ಅಂತಾನೆ ಬೀದರ್ ಅಥವಾ ಬಿಜಾಪುರದ ಒಂದು ಸುಲ್ತಾನರಿಂದ ಈ ಒಂದು ರಾಯಚೂರಿನ ದೋಆಬ್ ಪ್ರದೇಶವನ್ನು ಗೆದ್ಕೊಳ್ತಾನೆ. ಎಲ್ಲವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಅದಕ್ಕಾಗಿ ಇದನ್ನು ನೆನಪಿಟ್ಕೊಳ್ಳಿ. ಕೃಷ್ಣದೇವರಾಯನ ಒಂದು ಕ್ಲಾಸು ಹಿಂದಿನ ತರಗತಿಯಲ್ಲಿ ಇದೆ, ಯಾರ್ಯಾರು ನೋಡಿಲ್ಲ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಈಗ ಇವತ್ತಿನ ತರಗತಿನ ನೋಡೋಣ. ಇವತ್ತಿನ ತರಗತಿ ಜಾಸ್ತಿ ಇರೋದಿಲ್ಲ. ಯಾಕೆ ಅಂತ ಅಂದರೆ ಅರೌಂಡ್ ಒಂದು 7 ಕ್ವಶನ್ಸ್ ಅಷ್ಟೇ ಇದ್ದಾವೆ. ಅರವೀಡು ಡೈನಸ್ಟಿ ಏನು ಜಾಸ್ತಿ ಕ್ವಶನ್ ಇರಲ್ಲ. ಅದರ ಮೇಲೆ ಮತ್ತೆ ಕೆಲವು ವಿರೂಪಾಕ್ಷ ದೇವಸ್ಥಾನ ಆಗಿರ್ಬೋದು, ಮತ್ತು ಇಲ್ಲಿ ಇದ್ರ ಮೇಲೆ ಸ್ವಲ್ಪ ಕ್ವಶನ್ಸ್ ಕೇಳ್ತಾರೆ.
ಅದನ್ನು ಮೇಯ್ನ್ ಲಾಸ್ಟ್ ಟಾಪಿಕ್ ಇದು. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡ್ಬಿಡೋಣ ಈಗ. ನೋಡಿ ವಿದ್ಯಾರ್ಥಿಗಳೇ, ತುಂಬ ಜನ ಕೇಳ್ತಾ ಇದ್ದೀರಾ ಮತ್ತೆ ನೀವು ಬರೀ ಹಿಸ್ಟ್ರಿ ಕ್ಲಾಸಸ್ ಅಷ್ಟೇನಾ ಮಾಡೋದು ಅಂತ. ನೋಡಿ ವಿದ್ಯಾರ್ಥಿಗಳೇ, VAO ಪರೀಕ್ಷೆಗೆ ಎಲ್ಲ ತರಗತಿಗಳನ್ನು ಮಾಡ್ಕೊಡ್ತೀವಿ. ಹಿಸ್ಟ್ರಿ ಆಯಿತು, ಪೊಲಿಟಿ ಆಯಿತು, ಎಕನಾಮಿಕ್ಸು, ಜಿಯೋಗ್ರಫಿ, ಸೈನ್ಸು ಮತ್ತು ಮೆಂಟಲ್ ಎಬಿಲಿಟಿ. ಟೈಮ್ ಕೊಟ್ಟರೆ ಮೆಂಟಲ್ ಎಬಿಲಿಟಿ ಕೂಡ ಮಾಡ್ತೀವಿ. ಕರೆಂಟ್ ಅಫೇರ್ಸ್ ಅಂತೂ ಆಲ್ರೆಡಿ ಮಾಡ್ತಿದ್ದೀವಿ. ಕರೆಂಟ್ ಅಫೇರ್ಸು ಎಲ್ಲವೂ ಕೂಡ ನಮ್ಮದೇ ಚಾನಲಲ್ಲಿ ಸಿಗುತ್ತೆ. ಯಾರ್ಯಾರು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಕ್ಲಾಸಸ್ಸನ್ನು ನೋಡ್ತೀರಾ, ಜಸ್ಟ್ ಹೋಗ್ಬಿಡ್ತೀರಾ, ಸಬ್ಸ್ಕ್ರೈಬ್ ಯಾರು ಮಾಡ್ತಿಲ್ಲ. ಮತ್ತು ತುಂಬ ಜನ ಕಾಮೆಂಟ್ಸ್ ಮಾಡ್ತಿದ್ದೀರಾ. ಕಾಮೆಂಟ್ ಮಾಡೋರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮೊದಲು, ಓಕೆನಾ? ತುಂಬ ಜನ ಕಾಮೆಂಟ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡಿದರೆ ಮಾತ್ರ ತರಗತಿಗಳು ಇದೇ ರೀತಿ ಮುಂದುವರಿತವೆ. ಏನಾದರೂ ಸಪೋರ್ಟ್ ಕಡಿಮೆ ಆಯಿತು ಅಂತಂದರೆ ನಮಗೂ ಕೂಡ ತರಗತಿಗಳನ್ನು ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಆದರೆ ನಾನು ತರಗತಿಗಳನ್ನು 150 ತರಗತಿಗಳನ್ನು ಕೊಡ್ತೀನಿ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದೀನಿ. 150 ತರಗತಿಯನ್ನು ಪಕ್ಕಾ ಕೊಡ್ತೀನಿ. ನಿಮ್ಮ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗೋ ರೀತಿ ಪಕ್ಕಾ ನಾನು ಏನು ಮಾಡ್ತೀನಿ, ಹೆಲ್ಪ್ಫುಲ್ಲಾಗಿ ಇರ್ತೀನಿ, ಓಕೆನಾ? ಎಕ್ಸಾಮ್ ಆದಮೇಲೆ ಯಾವ ರೀತಿ ಎಕ್ಸಾಮ್ ಆಯಿತು ಅದೆಲ್ಲದನ್ನು ಕೂಡ ನಾನು ಕೇಳ್ತೀನಿ. ಅದೆಲ್ಲದಕ್ಕೂ ಕೂಡ ನೀವು ಸಪೋರ್ಟ್ ಮಾಡಲೇಬೇಕು, ಅದು ಗೊತ್ತಿರಲಿ. ತುಂಬ ಜನ ವಿದ್ಯಾರ್ಥಿಗಳು 65,000 ಜನ ಸಬ್ಸ್ಕ್ರೈಬರ್ಸ್ ಆಗೋ ರೀತಿ ಮಾಡಿದ್ದೀರಾ. ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ಸನ್ನು ನೀವೇನು ಮಾಡಬೇಕು, ಅಚೀವ್ ಮಾಡಿಸ್ಬೇಕು, ಓಕೆನಾ? ಇದೇ ವಿತಿನ್ 3 ಮಂತ್ಸ್ ಒಳಗಡೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ಅಚೀವ್ ಮಾಡಿಸ್ಬೇಕು. 65,000 ಮಾಡಿಸಿರೋರಿಗೆ 1 ಲಕ್ಷ ಏನು ದೊಡ್ಡದಲ್ಲ, ಇನ್ನೂ 35,000 ಅಷ್ಟೇ ಇರೋದು. ಅದಕ್ಕೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲನೇ ಪ್ರಶ್ನೆ ನೋಡೋಣ. ನೋಡಿ, ಅರವೀಡು ರಾಜವಂಶವು ವಿಜಯನಗರ ಸಾಮ್ರಾಜ್ಯದ 4ನೇ ಮತ್ತು ಕೊನೆಯ ಆಡಳಿತ ರಾಜವಂಶವಾಗಿತ್ತು. ತುಂಬ ಇಂಪಾರ್ಟೆಂಟು. ಸಂಗಮ, ಸಾಳುವ, ತುಳುವ, ಅರವೀಡು. 4ನೇ ರಾಜವಂಶ ಅಂತ ಬಂದಾಗ ಅರವೀಡು ರಾಜವಂಶ ಏನಿದೆ ಇದು 4ನೆಯ ಮತ್ತು ಕೊನೆಯ ಆಡಳಿತ ವಂಶವಾಗಿತ್ತು ಅಂತ ಕೊಟ್ಟಿದ್ದಾರೆ. ಇದು ಈಸಿ ಹೇಳಿಕೆ, ಇದು ಸರಿ ಇದೆ. ಇದು ತುಳುವ ವಂಶದ ಪತನದ ನಂತರ ಅಧಿಕಾರಕ್ಕೆ ಬಂದಿತು. ನೋಡಿ, ನಿಮಗೆ ನಾನು ಈಗಾಗಲೇ ಹೇಳ್ತಿದ್ದೀನಿ, ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ಕಾಲಾನುಕ್ರಮಣಿಕೆಯಲ್ಲಿ ಕೇಳಿಬಿಡ್ತಾರೆ. ವಿತ್ ಇಸ್ವಿ ನೆನ್ಪಿಟ್ಕೊಳ್ಳಿ, ವಿತ್ ಇಸ್ವಿ ಕೂಡ ಅಂದರೆ ವಿತ್ ಇಯರ್ ಕೂಡ ನೆನ್ಪಿಟ್ಕೊಳ್ಳಿ, ವರ್ಷ ಕೂಡ ನೆನ್ಪಿಟ್ಕೊಳ್ಳಿ, ಪಕ್ಕ ಇಲ್ಲಿಂದ ಕ್ವಶನ್ ಆಗುತ್ತೆ. ನೆಕ್ಸ್ಟ್, ತಿರುಮಲ ದೇವರಾಯನು ಅರವೀಡು ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ತಾಳಿಕೋಟೆ ಯುದ್ಧ ನಡೆದ ನಂತರ 1565ರಲ್ಲಿ ತಾಳಿಕೋಟೆ ಯುದ್ಧ ನಡೆದ ನಂತರ ಇಲ್ಲಿ ಈ ಒಂದು ರಾಜವಂಶಗಳನ್ನ ಆಳೋದಕ್ಕೆ ಯಾರು ಕೂಡ ಇರಲಿಲ್ಲ. ಅಲ್ಲಿ ತಿರುಮಲ ಎಂಬತಕ್ಕಂಥ ಏನಪ್ಪಾ ಅಂತಂದ್ರೆ ತಿರುಮಲ ಎಂಬತಕ್ಕಂಥ ಒಂದು ದಂಡಾಧಿಕಾರಿ ಏನು ಮಾಡ್ತಾನೆ, ಈ ಒಂದು ಅರವೀಡು ರಾಜವಂಶವನ್ನು ಸ್ಥಾಪನೆ ಮಾಡಿಬಿಡ್ತಾನೆ 1570 ಸಮಥಿಂಗಲ್ಲಿ. 1570 ನಿಖರವಾಗಿರ್ತಕ್ಕಂಥ ಒಂದು ಇಸ್ವಿ ಇಲ್ಲ, ಬಟ್ ಗೊತ್ತಿರಬೇಕು 1565 ಆದ ನಂತರ ಅಂತ, ಅಂದ್ರೆ ತಾಳಿಕೋಟೆ ಯುದ್ಧ ಆದ ನಂತರ ಈ ಒಂದು ಅರವೀಡು ರಾಜವಂಶ ಸ್ಥಾಪನೆ ಆಗುತ್ತೆ ಅಂತ ಗೊತ್ತಿರಬೇಕು, ಓಕೆನಾ? ಇಲ್ಲಿ 3 ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಸಂಗಮ ಏನು ರಾಜವಂಶ ಇದೆ ಅದು ಮೊದಲ ಆಡಳಿತ ವಂಶವಾಗಿತ್ತು. ಸಾಳುವ 2ನೇದಾಗಿತ್ತು, ತುಳುವ 3ನೇದಾಗಿತ್ತು, ಅರವೀಡು 4ನೇದಾಗಿತ್ತು ಅಂತ ಕೊಟ್ಟಿದ್ದಾರೆ. ಅದಾದ ಮೇಲೆ ತಾಳಿಕೋಟೆ ಯುದ್ಧದ ನಂತರ ಅರವೀಡು ರಾಜವಂಶವು ವಿಜಯನಗರ ಸಾಮ್ರಾಜ್ಯವನ್ನು ಮುಂದುವರಿಸಿತು ಅಂತ ಕೊಟ್ಟಿದ್ದಾರೆ. ನಾನು ಈಗಾಗಲೇ ನಿಮಗೆ ಡಿಸ್ಕಸ್ ಮಾಡಿರೋ ರೀತಿಯಲ್ಲಿ ಸಂಪೂರ್ಣವಾಗಿ ಹೇಳಿಕೆಗಳು ಕೊಟ್ಟಿದ್ದಾರೆ, ಓಕೆನಾ? ಸಂಪೂರ್ಣವಾಗಿ ಏನು ಡಿಸ್ಕಸ್ ಮಾಡಿದ್ದೆ ಅಲ್ವಾ, ಅದೇ ಮೇಲೆನೆ ಹೇಳಿಕೆಗಳು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಇಲ್ಲಿ ಸರಿ. ಅರ್ಥ ಆಯ್ತಾ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳು, ಇದೇ ರೀತಿ ನಿಮಗೆ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬರಲಿಲ್ಲ ಅಂದ್ರೂ ಕೂಡ ಬಟ್ ನಾವೇನು ಮಾಡಿದ್ದೀವಿ, ಮೇಯ್ನ್ ಆಗಿರ್ತಕ್ಕಂಥ ಪಾಯಿಂಟನ್ನು ಇಲ್ಲಿ ಕೊಟ್ಬಿಟ್ಟಿದ್ದೀವಿ. ಕ್ವಶನ್ಸ್ ಬೇಕು ಇಂಥವು, ಅದಕ್ಕೆ ಕೊಟ್ಬಿಟ್ಟಿದ್ದೀವಿ. ಮೇಯ್ನ್ ಆಗಿ ನಾವು ಏನು ಕ್ವಶನ್ಸನ್ನ ಫ್ರೇಮ್ ಮಾಡ್ತೀವಲ್ವ, ಎಲ್ಲ ಪಾಯಿಂಟ್ಗಳು ಕೂಡ ತುಂಬ ಇಂಪಾರ್ಟೆಂಟು. ಸರ್, ನಿಮ್ಮ ಒಂದು ಕ್ವಶನ್ಸಲ್ಲಿ ಯಾವುದೂ ಕೂಡ ತಪ್ಪಿರಲ್ವಲ್ಲ ಅಂತ ಕೇಳ್ತೀರಾ. ವಿದ್ಯಾರ್ಥಿಗಳೇ, ತಪ್ಪನ್ನು ಕಂಡುಹಿಡಿಯೋದು ಅದು ಕೂಡ ಒಳ್ಳೆಯದು, ಬಟ್ ಏನಪ್ಪಾ ಅಂತಂದರೆ ತಪ್ಪು ಕಂಡುಹಿಡಿಯೋದಕ್ಕಿಂತ ನೀವು ಸರಿಯಾಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನು ಮೊದಲು ಪಡ್ಕೋಬೇಕು. ಅದಕ್ಕಾಗಿ ಈ ರೀತಿಯ ತರಗತಿಯನ್ನು ಕೊಡ್ತಾ ಇದ್ದೀವಿ, ಯೂಸ್ ಮಾಡ್ಕೊಳ್ಳಿ. ಮುಂದೆ ಎಲ್ಲವೂ ಕೂಡ ಮಾಡ್ಕೊಳ್ತಾ ಹೋಗೋಣ. ನಾವು ತಪ್ಪು ಕಂಡುಹಿಡಿದು ಕೂಡ ನೋಡೋಣ, ಎಲಿಮಿನೇಷನ್ ಟೆಕ್ನಿಕ್ ಕೂಡ ನೋಡೋಣ, ಎಲ್ಲವೂ ಕೂಡ ನೋಡ್ಕೊಳ್ತಾ ಹೋಗೋಣ. ಈಗ ಇದನ್ನು ಓದ್ಕೊಳ್ಳಿ. ಈಗ ಬನ್ನಿ ಮುಂದಿನ ಪ್ರಶ್ನೆ. ವಿರೂಪಾಕ್ಷ ದೇವಾಲಯವು ಹಂಪಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಹಂಪಿಯ ವಿರೂಪಾಕ್ಷ ದೇವಾಲಯ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, 2 ವಿರೂಪಾಕ್ಷ ದೇವಾಲಯಗಳು ಅಂತ ಕರ್ನಾಟಕದಲ್ಲಿ ಕಂಡು ಬರ್ತವೆ. ಎರಡೂ ಕೂಡ ತುಂಬ ಫೇಮಸ್. ಕರ್ನಾಟಕದಲ್ಲಿ 2 ವಿರೂಪಾಕ್ಷ ದೇವಾಲಯಗಳು ಕಂಡು ಬರ್ತವೆ. ಹಂಪಿಯ ವಿರೂಪಾಕ್ಷ ದೇವಾಲಯ ಅಂತ ಇದು ಏನು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧ ಹೊಂದಿದೆ, ಮತ್ತು ಹೊಯ್ಸಳರಿಗೆ ಸಂಬಂಧ ಹೊಂದಿದೆ. ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯ ಇವರಿಗೆ ಸಂಬಂಧ ಹೊಂದಿರತಕ್ಕಂಥದ್ದು ಹಂಪಿಯಲ್ಲಿ ಇರ್ತಕ್ಕಂಥ ಒಂದು ವಿರೂಪಾಕ್ಷ ದೇವಾಲಯ, ಓಕೆನಾ? ಇದಾದ ಬಳಿಕ ಇನ್ನೊಂದು ವಿರೂಪಾಕ್ಷ ದೇವಾಲಯ ಇದೆ. ಇನ್ನೊಂದು ಯಾವುದು? ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ. ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ ಯಾರಪ್ಪ ಇದನ್ನು ಕಟ್ಟಿದ್ದು ಅಂತ ಅಂದರೆ ಲೋಕಮಹಾದೇವಿ ವಿಕ್ರಮಾದಿತ್ಯ ಎಂಬತಕ್ಕಂಥ ರಾಜ ಬರ್ತಾನೆ. ಕಲ್ಯಾಣಿ ಚಾಳುಕ್ಯರ ರಾಜ, ಕಲ್ಯಾಣಿ
ಚಾಳುಕ್ಯರ ವಿಕ್ರಮಾದಿತ್ಯ ಎಂಬತಕ್ಕಂಥ ರಾಜ ಈ ಒಂದು ಏನಪ್ಪಾ ಅಂತಾನೆ ಅವನು ಪಲ್ಲವರ ಮೇಲೆ ಮಾಡಿದ ಯುದ್ಧಕ್ಕೆ ಅಥವಾ ಯುದ್ಧವನ್ನು ಗೆದ್ದಿರೋ ಕಾರಣದಿಂದಾಗಿ ಲೋಕಮಹಾದೇವಿ ಎಂಬತಕ್ಕಂಥ ರಾಣಿ ಈ ಒಂದು ಮಹೇಶ್ವರ ಎಂಬತಕ್ಕಂಥ ದೇವಾಲಯವನ್ನ ಇಲ್ಲಿ ಲೋಕೇಶ್ವರ ದೇವಾಲಯ ಅಂತ ಕಟ್ಟಿಸ್ತಾರೆ. ಬಟ್ ಅದು ಮುಂದೆ ಹೋಗಿ ವಿರೂಪಾಕ್ಷ ದೇವಾಲಯ ಅಂತ ಹೆಸರು ಪಡ್ಕೊಳ್ಳುತ್ತೆ. ಅದು ಪಟ್ಟದಕಲ್ಲಿನಲ್ಲಿ ಇದೆ. ಪಟ್ಟದಕಲ್ಲಿನಲ್ಲಿ ಅದು ಕೂಡ ಇಂಪಾರ್ಟೆಂಟು. ಎರಡು ವಿರೂಪಾಕ್ಷ ದೇವಾಲಯಗಳು ಕೂಡ ಹಿಸ್ಟೋರಿಕಲ್ ಪ್ಲೇಸಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟು. ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ ಮೊದಲು ಕಟ್ಟಿದ್ದು, ಅದಾದ ಬಳಿಕ ಈ ಒಂದು ಹಂಪಿಯ ವಿರೂಪಾಕ್ಷ ದೇವಾಲಯ ನೆಕ್ಸ್ಟ್ ಕಟ್ಟಿದ್ದು, ಅದು ಗೊತ್ತಿರಲಿ. ಮೊದಲನೇ ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲಿಂದು. ನೆಕ್ಸ್ಟ್ ಮೂರನೇದು ನೋಡಿ, ಹಂಪಿಯ ಒಂದು ಸ್ಮಾರಕಗಳ ಒಂದು ಗುಂಪಿನ ಭಾಗವಾಗಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ ಅಂತ. ಅಂದ್ರೆ ಹಂಪಿ ಏನಿದೆ ಅದು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಅಂತ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿದೆ. 1986ರಲ್ಲಿ ಈ ಒಂದು ಹಂಪಿಯ ಒಂದು ವಿರೂಪಾಕ್ಷ ದೇವಾಲಯ ಆಗಿರ್ಬೋದು, ಹಂಪಿಯನ್ನು ಸಂಪೂರ್ಣವಾಗಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾಗಿದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಇಲ್ಲಿ ನೋಡಿ, ಕೃಷ್ಣದೇವರಾಯನು ವಿರೂಪಾಕ್ಷ ದೇವಾಲಯದ ಪೂರ್ವ ಗೋಪುರವನ್ನು ನಿರ್ಮಾಣ ಮಾಡಿದನು 1514 ಅಥವಾ 15. ಈ ಒಂದು ಸಂದರ್ಭದಲ್ಲಿ ಪೂರ್ವದಲ್ಲಿ ಅವನೇನಪ್ಪ ಮಾಡ್ತಾನೆ ಅಂತ ಅಂದ್ರೆ ಯುದ್ಧವನ್ನ ಮಾಡಿಕೊಂಡು ಪೂರ್ವವನ್ನ ಗೆದ್ಕೊಳ್ತಾನೆ. ಆ ಒಂದು ಪೂರ್ವದ ಪ್ರದೇಶವನ್ನ ಗೆದ್ದಿರೋ ಕಾರಣದಿಂದಾಗಿ ಆ ಒಂದು ಕೃಷ್ಣದೇವರಾಯ ಏನ್ ಮಾಡ್ತಾನೆ, ವಿರೂಪಾಕ್ಷ ದೇವಾಲಯದ ಒಂದು ಪೂರ್ವ ಗೋಪುರಗಳನ್ನ ಕಟ್ಟಿಸ್ತಾನೆ. ಓಕೆನಾ? ಅದಕ್ಕಾಗಿ ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ. ಈ ಗೋಪುರವು ಅವನ ಪಟ್ಟಾಭಿಷೇಕ ಮತ್ತು ವಿಜಯಗಳ ಸ್ಮರಣಾರ್ಥವಾಗಿ ನಿರ್ಮಾಣ ಮಾಡಲಾಯಿತು. ಪಟ್ಟಾಭಿಷೇಕ ಆಗಿದ್ದು 1510ರಲ್ಲಿ. ಓಕೆನಾ? ಕೃಷ್ಣದೇವರಾಯನ ಪಟ್ಟಾಭಿಷೇಕ ಆಗಿದ್ದು 1510ರಲ್ಲಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಅವನ ಆಳ್ವಿಕೆಯಲ್ಲಿ ದೇವಾಲಯಕ್ಕೆ ರಾಜಾಶ್ರಯ ದೊರೆಯಿತು. ತುಂಬಾ ಇಂಪಾರ್ಟೆಂಟು. ವಿರೂಪಾಕ್ಷ ದೇವಾಲಯ ಆಗಿರ್ಬೋದು, ಹಂಪಿಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ದೇವಾಲಯಗಳಾಗಿರ್ಬೋದು, ಎಲ್ಲದರ ಮೇಲೆ ಪ್ರಶ್ನೆ ಬರುತ್ತೆ. ಅದಕ್ಕಾಗಿ ಕ್ವಶನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲ ಹೇಳಿಕೆಗಳು ಇಲ್ಲೂ ಕೂಡ ಸರಿ ಇದಾವೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಈ ಒಂದು ಹಂಪಿ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ. ಈ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಹಂಪಿಯ ವಿರೂಪಾಕ್ಷ ದೇವಾಲಯ, ಈ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಒಳಗೊಂಡಿದೆ. ಮೊದಲನೇ ಹೇಳಿಕೆ. ಇದರಲ್ಲಿ ಎತ್ತರದ ಪೂರ್ವ ಗೋಪುರವಿದೆ. ಈ ಒಂದು ಪೂರ್ವ ಗೋಪುರವನ್ನು ಕೃಷ್ಣದೇವರಾಯ ಕಟ್ಟಿಸಿದ್ದಾನೆ. ಇದು ಕೂಡ ಕೇಳಬಹುದು. ಕೃಷ್ಣದೇವರಾಯ ಕಟ್ಟಿಸಿದ್ದಾನೆ. ಇದು ಕೂಡ ಕೇಳಬಹುದು. ದೇವಾಲಯ ಸಂಕೀರ್ಣದಲ್ಲಿ ಸ್ತಂಭ ಮಂಟಪಗಳು ಇದರ ಒಂದು ಉಪ ದೇವಾಲಯಗಳು ಆಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು ಕೂಡ ಸರಿ, ಇದು ಕೂಡ ಸರಿ, ಇದು ಕೂಡ ಸರಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೋನ್ ಚಾರಿಯಟ್ ಅಂತ ಕೊಟ್ಟಿದ್ದಾರೆ. ಕಲ್ಲಿನ ರಥ ಅಂತ ಕೇಳಿರ್ತೀರಾ. ಓಕೆನಾ? ವಿರೂಪಾಕ್ಷ ದೇವಾಲಯ ಮತ್ತೆ ಇಲ್ಲಿ ಹಂಪಿ ಅಂತ ಬಂದಾಗ ಕಲ್ಲಿನ ರಥ ನೋಡಕ್ಕೆ ಅಂತಾನೆ ಹೋಗಿರ್ತೀರಾ. ವಿರೂಪಾಕ್ಷ ದೇವಾಲಯದ ಹತ್ರ ಕಲ್ಲಿನ ರಥ ಇದೆನಾ? ಇಲ್ಲ. ವಿರೂಪಾಕ್ಷ ದೇವಾಲಯ ಹತ್ರ ಕಲ್ಲಿನ ರಥ ಇಲ್ಲ. ಅದು ವಿಠ್ಠಲ ಸ್ವಾಮಿ ದೇವಾಲಯದ ಮುಂದೆ ಈ ಒಂದು ಕಲ್ಲಿನ ರಥ ಕಂಡುಬರುತ್ತೆ. ಇದ್ರ ಮೇಲೆ ಪ್ರಶ್ನೆ ಆಗಿದೆ ನೋಡಿ. ಕಲ್ಲಿನ ರಥವು ವಾಸ್ತವವಾಗಿ ಒಂದು ದೇವಾಲಯ ಅಥವಾ ಶ್ರೈನ್ ಆಗಿದೆ. ಇದು ವಿಷ್ಣುವಿನ ವಾಹನವಾದ ಗರುಡನಿಗೆ ಸಮರ್ಪಿತವಾಗಿದೆ. ಅಂದ್ರೆ ಈ ಒಂದು ಕಲ್ಲಿನ ರಥದಲ್ಲಿ ಗರುಡನ ವಿಗ್ರಹ ಇದೆ. ಅದು ಕೂಡ ಇಂಪಾರ್ಟೆಂಟು, ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಇದು ವಿಠ್ಠಲ ದೇವಾಲಯದ ಮುಂಭಾಗದಲ್ಲಿದೆ. ಮೂರು ಕೂಡ ತುಂಬಾ ಇಂಪಾರ್ಟೆಂಟ್. ವಿರೂಪಾಕ್ಷ ದೇವಾಲಯ ಅಂತ ಕೊಟ್ಬಿಡ್ತಾರೆ ಇಲ್ಲಿ, ಮತ್ತೆ ಆವಾಗ ಹೇಳಿಕೆ ತಪ್ಪಾಗ್ಬಿಡುತ್ತೆ. ಈಗ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಕೊನೆ ಪ್ರಶ್ನೆ ಅಂತ ಕಾಣುತ್ತೆ. ಓಕೆ, ಕೊನೆ ಪ್ರಶ್ನೆ ಇದು. ಈಗ ಡೈರೆಕ್ಟಾಗಿ ಕೊನೆ ಪ್ರಶ್ನೆಗೆ ನೀವೇ ಆನ್ಸರ್ನ ಮಾಡಬೇಕು. ಬಟ್ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ನಾನೇನಪ್ಪ ಮಾಡ್ತೀನಿ ಅಂತ ಅಂದರೆ ಮುಂದಿನ ತರಗತಿಯಲ್ಲಿ ಈ ಕ್ವಶನ್ಸ್ನ ಬಿಡಿಸ್ತೀನಿ. ಓಕೆನಾ? ಈಗ ನೋಡಿ ಪ್ರಶ್ನೆ ಹೇಳಿಬಿಡ್ತೀನಿ. 50 ರೂಪಾಯಿಯ ಭಾರತೀಯ ಕರೆನ್ಸಿ ನೋಟಿನ ಹಿಂಭಾಗದಲ್ಲಿ ಹಂಪಿಯ ಒಂದು ಕಲ್ಲಿನ ರಥದ ಚಿತ್ರವಿದೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ. ಕಲ್ಲಿನ ರಥವು ಹಂಪಿಯ ವಿಠಲ ಸ್ವಾಮಿ ದೇವಾಲಯದ ಸಂಕೀರ್ಣದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ. ಕಲ್ಲಿನ ರಥವು ಹಂಪಿ ಸ್ಮಾರಕಗಳ ಗುಂಪಿನ ಭಾಗವಾಗಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ ಅಂತ ಕೊಟ್ಟಿದ್ದಾರೆ. ಮೂರನೇ ಹೇಳಿಕೆ. ಇದಕ್ಕೆ ಸರಿಯಾದ ಉತ್ತರ ಏನು ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ತರಗತಿ ಸಣ್ಣದಾಯಿತು ಅಂತ ಅನ್ಕೊಂಡಿದ್ದೇನೆ, ಬಟ್ ಕರೆಕ್ಟಾಗಿ ಇವತ್ತಿಗೆ ವಿಜಯನಗರ ಸಾಮ್ರಾಜ್ಯ ಮುಗಿಯುತ್ತೆ. ಬಹುಮನಿ ಸುಲ್ತಾನರ ತರಗತಿಯನ್ನು ನಾವು ಸಂಜೆ ಮಾಡೋಣ. ಬಟ್ ಈಗ ಅದಕ್ಕಿಂತ ಮುಂಚಿತವಾಗಿ ಕೊನೆಯದಾಗಿ ನಾನು ಕೊಡ್ತೀನಿ, ಇದನ್ನು ಓದ್ಕೊಂಡ್ಲೇಬೇಕು ಅಂತ. ನೋಡಿ, ಅರವೀಡು ರಾಜವಂಶ ಯಾರಪ್ಪ ಅಂತ ತಿರುಮಲ ರಾಯರು ಇದನ್ನು ಸ್ಥಾಪನೆ ಮಾಡ್ತಾರೆ. ಕೊನೆಯ ರಾಜ ಇಲ್ಲಿ ಶ್ರೀರಂಗ ಎಂಬತಕ್ಕಂಥವನು, ಇವನು ಕೊನೆಯ ರಾಜ. ಓಕೆನಾ? ಇದು ಕೂಡ ತುಂಬ ಇಂಪಾರ್ಟೆಂಟು. ಅದಾದ ಬಳಿಕ ಇಲ್ಲಿ ನಾಯಂಕರ ಸಿಸ್ಟಮ್. ನಾಯಂಕರ ಅಂತ ಅಂದರೆ ಏನು? ಕೆಲವೊಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯ ಆಳ್ವಿಕೆ ಮಾಡ್ತಾ ಇರಬೇಕಾದ್ರೆ
ಅವನ ಕೆಳಗಡೆಗೆ ಸಾಮಂತರಿಗೆ ಅವನೇನು ಮಾಡಿದ್ದ ಅಂತ ಅಂದರೆ ಜಾಗಗಳನ್ನು ಸಾಮಂತರಿಗೆ ಕೊಟ್ಟಿದ್ದ. ಅಂದರೆ ಏನು ಹೊಲಗಳನ್ನಾಗಿರ್ಬೋದು ಜಾಗಗಳನ್ನು ಏನು ಮಾಡಿದ್ದ ಬೇರೆಯವರಿಗೆ ಕೊಟ್ಟಿದ್ದ. ಅವರನ್ನು ನಾಯಂಕರರು ಅಂತ ಕರಿತಾ ಇದ್ರು. ಈ ಒಂದು ನಾಯಂಕರರು ಏನು ಮಾಡಬೇಕಿತ್ತು, ಯುದ್ಧಗಳ ಸಂದರ್ಭದಲ್ಲಿ ಸೈನಿಕರನ್ನ ಕೃಷ್ಣದೇವರಾಯನಿಗೆ ಕೊಡಬೇಕಿತ್ತು. ಇದನ್ನು ನಾಯಂಕರ ಸಿಸ್ಟಮ್ ಅಂತ ಕರೀತಾರೆ. ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ರಾಯ ರೇಖಾ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ರಾಯ ರೇಖಾ ಸಿಸ್ಟಮ್ ಅಂತ ಅಂದರೆ ಇದೊಂದು ಟ್ಯಾಕ್ಸು ಅಂದರೆ ತೆರಿಗೆ ಪಾವತಿಗೆ ಸಂಬಂಧಪಟ್ಟಂತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇತ್ತು. ಇದು ಸಾಯಿಲ್ ಫರ್ಟಿಲಿಟಿ ಅಥವಾ ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ರಾಯರೇಖಾ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಇಲ್ಲಿ ರಾಯರೇಖಾ ತೆರಿಗೆ ಪದ್ಧತಿಯನ್ನು ತೆಗೆದುಕೊಂಡು ಬಂದಿದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ. ಚಾಮರಸ ಇಲ್ಲಿ ಪ್ರಭುಲಿಂಗ ಲೀಲೆಯನ್ನು ಬರೀತಾನೆ. ಇದು ತುಂಬ ಇಂಪಾರ್ಟೆಂಟು. ಕನ್ನಡದಲ್ಲಿ ಬರೀತಾನೆ, ಕನ್ನಡದಲ್ಲಿ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಹಂಪಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ 1986ರಲ್ಲಿ ಸೇರಿಸ್ತಾರೆ. ಇಲ್ಲಿ ವಿರೂಪಾಕ್ಷ ದೇವಾಲಯ ಶಿವನಿಗೆ ಅರ್ಪಣೆ ಆಗಿರ್ತಕ್ಕಂಥ ದೇವಾಲಯ ಆಗಿದೆ. ಹಜಾರ ರಾಮಸ್ವಾಮಿ ಟೆಂಪಲ್ ಅಂತ ಇದೆ, ಅಂದರೆ ಹಜಾರ ರಾಮಸ್ವಾಮಿ ದೇವಾಲಯ ಅಂತ ಇದೆ. ಅದನ್ನು 1513ರಲ್ಲಿ ಕೃಷ್ಣದೇವರಾಯ ಸ್ಥಾಪನೆಯನ್ನು ಮಾಡ್ತಾನೆ. ಈಸ್ಟ್ ಓಪನ್ ಟೆಂಪಲ್ಸ್ ಅಂತ, ಅಂದರೆ ಪೂರ್ವದ ಒಂದು ಏನು ಅವನ ವಿಜಯದ ಇದವಾಗಿ, ಅಂದರೆ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ವಿಜಯದ ಫಲಕವಾಗಿ ಈ ಒಂದು ದೇವಸ್ಥಾನವನ್ನು ಕಟ್ತಾನೆ, ಹಜಾರ ರಾಮಸ್ವಾಮಿ ಟೆಂಪಲ್ ಅಂತ. ವಿರೂಪಾಕ್ಷ ದೇವಾಲಯಕ್ಕೂ ಕೂಡ ಏನು ಪೂರ್ವದಲ್ಲಿ ಅವನು ಒಂದು ದೊಡ್ಡ ಗೋಪುರವನ್ನು ನಿರ್ಮಾಣ ಮಾಡ್ತಾನೆ, ಅದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಕೊನೆಯದಾಗಿ ವಿಜಯ ವಿಠಲ ಸ್ವಾಮಿ ದೇವಸ್ಥಾನ 1516ರಲ್ಲಿ ಕೃಷ್ಣದೇವರಾಯ ಕಟ್ತಾನೆ. ಅದರಲ್ಲಿ ಸ್ಟೋನ್ ಚಾರಿಯಟ್ ಸಿಕ್ಕಿದೆ, ಕಲ್ಲಿನ ರಥ ಸಿಕ್ಕಿದೆ. 1516ರಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ನೆಕ್ಸ್ಟ್ ಕೊನೆಯದಾಗಿ ಕೃಷ್ಣಸ್ವಾಮಿ ದೇವಸ್ಥಾನ, ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಒಡಿಶಾ ಏನು ಪ್ರದೇಶ ಇದೆ ಅದನ್ನು ಗೆದ್ದುಕೊಂಡು ಬರಬೇಕಾದ್ರೆ ಕೃಷ್ಣ ಎಂಬತಕ್ಕಂಥ ಒಂದು ಸಣ್ಣ ಒಂದು ಸ್ಟ್ಯಾಚ್ಯೂನ ತೆಗೆದುಕೊಂಡು ಬರ್ತಾನೆ 1514ರಲ್ಲಿ. ಅದಕ್ಕಾಗಿ ಆ ಒಂದು ಸ್ಟ್ಯಾಚ್ಯೂನ ತೆಗೆದುಕೊಂಡು ಬಂದು ಹಂಪಿಯಲ್ಲಿ ಕೃಷ್ಣಸ್ವಾಮಿ ದೇವಾಲಯನ ಸ್ಥಾಪನೆ ಮಾಡ್ತಾನೆ. ಅದು 1514ರಲ್ಲಿ ಮಾಡ್ತಾನೆ. ಇಷ್ಟು ತುಂಬ ಇಂಪಾರ್ಟೆಂಟು. ಇದು ಇವತ್ತಿನ ತರಗತಿ. ಯೂಸ್ ಆಗಿದ್ರೆ ಎಲ್ಲರೂ ಕೂಡ ನಿಮ್ಮ ಒಂದು ತರಗತಿಗೆ ಇದುವರೆಗೂ ನೋಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಯಾರಿಗಾದರೂ ಬ್ಯಾಚ್ ಬೇಕು ಅಂತ ಅಂದರೆ ಬ್ಯಾಚ್ನ ನೀವು ತಗೋಬೋದು. ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಅದಕ್ಕಿಂತ ಮುಂಚಿತವಾಗಿ ತುಂಬ ವಿದ್ಯಾರ್ಥಿಗಳು ಕ್ಲಾಸಸ್ ಸ್ಪೀಡ್ ಆಗ್ತಾ ಇದೆ ಅಂತ ಇದ್ರು. ಇವತ್ತಿನ ತರಗತಿ ಸ್ವಲ್ಪ ಸ್ಲೋ ಮಾಡಿದ್ದೀನಿ. ಯಾವ ರೀತಿ ಅನ್ನಿಸ್ತು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.